ಕೇರಳದ ಶಬರಿಮಲೆಯಲ್ಲಿ ದ್ವಾರಬಾಗಿಲು ಚಿನ್ನ ಕಳ್ಳತನ ಪ್ರಕರಣ ಇದೀಗ ರಾಜ್ಯಕ್ಕೂ ಕೂಡ ಸುತ್ತಕೊಂಡಿದೆ. ಪ್ರಮುಖ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನಿಂದ ಚಿನ್ನ ಖರೀದಿ ಮಾಡಿದ್ದ ಬಳ್ಳಾರಿಯ ಚಿನ್ನದಂಗಡಿ ಮಾಲೀಕನನ್ನು ಕೂಡ ಕೇರಳ ಎಸ್ಐಟಿ ವಿಚಾರಣೆ ನಡೆಸಿದೆ. ಚಿನ್ನದ ವ್ಯಾಪಾರಿ ಗೋವರ್ಧನ್ ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದ 4 ಕೆಜಿ ಚಿನ್ನದಲ್ಲಿ 475 ಗ್ರಾಂ ಚಿನ್ನ ಖರೀದಿ ಮಾಡಿರೋದು ಬೆಳಕಿಗೆ ಬಂದಿದ್ದರಿಂದ ಕೇರಳದ ಎಸ್ಐಟಿ ತಂಡ ಗೋವರ್ಧನ್ಗೆ ಸೇರಿದ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ದಾಳಿ ಮಾಡಿ 475 ಗ್ರಾಂ ಚಿನ್ನವನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಗೋವರ್ಧನ್ ಅವರಿಗೆ ನೋಟಿಸ್ ಕೊಟ್ಟು ಕರೆದಾಗ ವಿಚಾರಣೆಗೂ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಗೋವರ್ಧನ್, ಉನ್ನಿಕೃಷ್ಣ ನನಗೆ ಚಿನ್ನ ಕೊಟ್ಟಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ ನಿವಾಸದಲ್ಲಿ ಎಸ್ಐಟಿ ಪರಿಶೀಲನೆ ನಡೆಸಿ ಮನೆಯಲ್ಲಿ ಚಿನ್ನದ ನಾಣ್ಯ ನಗದು ವಶಪಡಿಸಿಕೊಂಡಿದ್ದಾರೆ. ಉನ್ನಿಕೃಷ್ಣನ್ ಜೊತೆ ಸಂಪರ್ಕದಲ್ಲಿದ್ದ ಬೆಂಗಳೂರಿನ ಇಬ್ಬರು, ಚೆನ್ನೈನ ಓರ್ವನನ್ನು ಬಂಧಿಸಲಾಗಿದೆ. ಇನ್ನು ಶಬರಿಮಲೆಯಲ್ಲಿ ಕಳುವಾಗಿದ್ದ ಚಿನ್ನ ಸಿಕ್ಕಿದ್ದಕ್ಕೆ ಕೇರಳ ಮುಜರಾಯಿ ಸಚಿವ ವಾಸವನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿನ್ನ ಕರಗಿಸಿದ ಮಾದರಿಯಲ್ಲಿ ಪತ್ತೆಯಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ಶಬರಿಮಲೆ ಅಂದರೆ ಉನ್ನಿಕೃಷ್ಣನ್ ಅವ್ರ ಕಡೆಯಿಂದ ಸರ್ ಪ್ರತಿಯೊಂದು ವಿಚಾರದಲ್ಲಿ ಉನ್ನಿಕೃಷ್ಣನ್ ಅವರೇ ನಮ್ಮ ಸಂಪರ್ಕ ಮಾಡೋದು. ಇದು ಬಾಗಿಲು ವಿಚಾರ, ಇದು ಡೋನರ್ ಸರ್. ದ್ವಾರಪಾಲಕರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ. ನಾವು ಅಯ್ಯಪ್ಪ ಭಕ್ತರು, ನಾವು ತಪ್ಪು ಮಾಡೋದೇ ಇಲ್ಲ. ಟ್ರಿವೆಂಡ್ರಮ್ಗೆ SIT ಅವರು ವಿಚಾರಣೆಗೆ ಕರೆದಿದ್ರು. ನನ್ನ ಕಡೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ. ದಾಖಲೆ ಪತ್ರಗಳೆಲ್ಲ ನಾನು ಕೊಟ್ಟಿದ್ದೀನಿ. ನಾನು ಏನೇನು ಡೊನೇಷನ್ ಮಾಡಿದ್ದೀನಿ, ನಾವು ಏನು ಸೇವೆ ಮಾಡ್ತೀವಿ, ಏನೇನು ಮಾಡಿದ್ದೀವಿ ಅನ್ನೋ ಪ್ರತಿಯೊಂದು ವಿಚಾರ ಕೊಟ್ಟಿದ್ದೀನಿ. ಅವ್ರ ತನಿಖೆಗೆ ಫುಲ್ ಸಹಕರಿಸಿದ್ದೀವಿ. ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ ಕೊನೆ ಹಂತಕ್ಕೆ ಬಂದಿದೆ. ಅದು ಯಾವಾಗ ಮುಗಿಯೋದು ಗೊತ್ತಿಲ್ಲ, ಬಂದಿದೆ. ಬುರುಡೆ ಷಡ್ಯಂತ್ರದ ವಿಚಾರಣೆಗೆ SIT ಮತ್ತೆ 4ವರೆಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಹಾಗೂ ವಿಠಲ್ ಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ಸೋಮವಾರ ಬೆಳಗ್ಗೆ 10:30ಕ್ಕೆ ಬೆಳ್ತಂಗಡಿ SIT ಕಚೇರಿಗೆ ಹಾಜರಾಗೋದಕ್ಕೆ SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸೂಚನೆ ಕೊಟ್ಟಿದ್ದಾರೆ. BNS 35/3 ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರ ಬಳಸಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗದೇ ಇದ್ದರೆ ಬಂಧಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಯಲ್ಲಿ ಕಂಡುಕೊಂಡಂಥ ಸಂಗತಿಗಳು ಮತ್ತು ಸಂದರ್ಭಗಳನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ನಿಮ್ಮನ್ನು ವಿಚಾರಿಸುವುದು ಅಗತ್ಯ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಗುಂಡಿಗಳಿಗೆ ಅದೆಷ್ಟು ಬಲಿ ಬೇಕೋ ಗೊತ್ತಾಗ್ತಾ ಇಲ್ಲಪ್ಪ. ಟೂ ಮಚ್ ಅಂತ ಅನ್ನಿಸ್ತಾ ಇದೆ. ನೋಡಿ, ಹೊರವಲಯ ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಗುಂಡಿ ತಪ್ಪಿಸೋದಕ್ಕೆ ಹೋಗಿ 26 ವರ್ಷದ ಪ್ರಿಯಾಂಕಾ ಅನ್ನೋ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಅಣ್ಣನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಮಾದನಾಯಕನಹಳ್ಳಿ ಹುಸ್ಕೂರು APMC ಬಳಿ ಕಾಮಗಾರಿಯಿಂದ ನಿರ್ಮಾಣವಾಗಿರುವ ಗುಂಡಿ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಪ್ರಿಯಾಂಕಾ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಮುಂದೆ ಬರ್ತಿದ್ದ ಲಾರಿಯೊಂದು ಪ್ರಿಯಾಂಕಾ ತಲೆ ಮೇಲೇ ಹರಿದುಬಿಟ್ಟಿದೆ. ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಮೃತ್ಯುಕೂಪಗಳಾದ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. DK ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಅಸಾಮರ್ಥ್ಯಕ್ಕೆ ಇನ್ನೆಷ್ಟು ಅಮಾಯಕ ಜೀವಗಳು ಬಲಿಯಾಗಬೇಕು ಅಂತೆಲ್ಲ ಒಂದಷ್ಟೆಲ್ಲ ಹೇಳಿದ್ದಾರೆ. ಆಮೇಲೆ ಸರ್ಕಾರಕ್ಕೆಲ್ಲ ಒಂದಷ್ಟು ಚಾಟಿ ಬೀಸಿದ್ದಾರೆ. ಇನ್ನು ಬೆಂಗಳೂರು ಸುರಂಗ ಮಾರ್ಗ ವಿವಾದ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಟನಲ್ ರಸ್ತೆ ಯೋಜನೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ, ನಟ ಪ್ರಕಾಶ್ ಬೆಳವಾಡಿ ಅರ್ಜಿ ಸಲ್ಲಿಸಿದ್ದಾರೆ. ಯೋಜನೆಗೆ ಪರಿಸರ ಪರಿಣಾಮ ಮೌಲ್ಯಮಾಪನವನ್ನು ನಡೆಸದೇ ಇರೋದು, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರದೊಂದಿಗೆ ಸಮಾಲೋಚನೆ ಮಾಡದೇ ಇರೋದು ಮತ್ತು ವಿವರವಾದ ಯೋಜನಾ ವರದಿ, ವಿಶೇಷವಾಗಿ ಐತಿಹಾಸಿಕ ಲಾಲ್ಬಾಗ್ ಬಂಡೆಯ ಕೆಳಗೆ ಹಾದು ಹೋಗುವ ಸುರಂಗದ ಜೋಡಣೆಯ ಬಗ್ಗೆ ಇರುವ ಕಳವಳವನ್ನು ಅರ್ಜಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಖುದ್ದು ವಾದ ಮಂಡನೆ ಮಾಡಿದ ವಕೀಲರು ಆಗಿರೋ ತೇಜಸ್ವಿ ಸೂರ್ಯ, ಈ ಯೋಜನೆಯಿಂದ ಸುಮಾರು 6.5 ಎಕರೆ ಲಾಲ್ಬಾಗ್ ಭೂಮಿಗೆ ಪರಿಣಾಮ ಬೀರುತ್ತೆ. ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಅಂತ ಗುರುತಿಸಲ್ಪಟ್ಟಿರುವ 3,000 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಲಾಲ್ಬಾಗ್ ಬಂಡೆಗೆ ಈ ಯೋಜನೆಯಿಂದ ಮಾರಕ ಆಗುತ್ತೆ. ತೋಡುವ ಸುರಂಗದಿಂದಾಗಿ ಈ ಬಂಡೆ ಗಂಭೀರ ಅಪಾಯವನ್ನು ಎದುರಿಸುತ್ತೆ. ಹಲವು ಮರಗಳಿಗೂ ಕೊಡ್ಲಿ ಬೀಳುತ್ತೆ ಅಂತ ತೇಜಸ್ವಿ ಸೂರ್ಯ ವಾದ ಮಂಡಿಸಿದರು. ಯೋಜನೆಯೊಂದಿಗೆ ಸಂಬಂಧಪಟ್ಟ ಮರಗಳನ್ನು ಕಡಿಯುವ ಪ್ರಸ್ತಾವನೆಯ ಬಗ್ಗೆ ಮಾಹಿತಿ ನೀಡುವಂತೆ ರಾಜ್ಯ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಹೆಚ್ಚುವರಿ ಸರ್ಕಾರಿ ವಕೀಲರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಪರಿಸರ ಪರಿಣಾಮ ಮೌಲ್ಯಮಾಪನದ ಕುರಿತು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದಲೂ ಅಭಿಪ್ರಾಯ ಕೇಳಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ 28ಕ್ಕೆ ಮುಂದೂಡಿದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ಗೆ ಸವಲತ್ತುಗಳನ್ನು ನೀಡ್ತಾ ಇಲ್ಲ ಅಂತ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ, ಅದೊಂದು ಇತ್ಯರ್ಥ ಹಂತಕ್ಕೆ ಬಂದಿದೆಯಂತೆ. ಕಾನೂನು ಸೇವಾ ಪ್ರಾಧಿಕಾರ ನೀಡಿದ ವರದಿಯ ಮೇಲೆ ವಾದ ಮಂಡಿಸಿದ ದರ್ಶನ್ ಪರ ವಕೀಲ ಆಕ್ಷೇಪಣೆ ಎತ್ತಿದರು. ಕಾನೂನು ಸೇವಾ ಪ್ರಾಧಿಕಾರದ ವರದಿಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಜೈಲಧಿಕಾರಿಗಳನ್ನು ಸೇವಾ ಪ್ರಾಧಿಕಾರದವರು ಮಾತನಾಡಿಸಬಾರ್ದಾಗಿತ್ತು. ಜೈಲಧಿಕಾರಿಗಳು ಕೂಡ ಮುಂಚಿತವಾಗಿ ತಯಾರಾಗಿದ್ದರು ಅಂತ ಆರೋಪ ಮಾಡಿದ್ದಾರೆ. ಇನ್ನು SPP ಸಲ್ಲಿಕೆ ಮಾಡಿದ ಮೆಮೊ ಮೇಲೆ ವಾದ ಮಂಡಿಸಿದ ಸುನಿಲ್, ಟ್ರಯಲ್ ನಡೆಸೋದಕ್ಕೆ ನಾವೇನು ಹಿಂದೇಟು ಹಾಕ್ತಾ ಇಲ್ಲಪ್ಪ, ನಾಳೆಯೇ ಟ್ರಯಲ್ ಮಾಡಿ, ನಾಳೆಯೇ ಶಿಕ್ಷೆ ಕೊಡಿ, ನಾಡಿದ್ದೇ ಗಲ್ಗೇರಿಸಿ, ನಾವು ತಯಾರಾಗಿದ್ದೀವಿ ಅಂತ ವಾದ ಮಂಡನೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಎಲ್ಲ ಅರ್ಜಿಗಳ ಆದೇಶವನ್ನು 29ನೇ ತಾರೀಕಿಗೆ ಕಾಯ್ದಿರಿಸಿದೆ. ಇನ್ನು ವಂಚಕರ ಪರವಾಗಿ PSIಗೆ ಕರೆ ಮಾಡಿ ಸಚಿವ ಜಮೀರ್ ಅಹಮದ್ ಪ್ರಭಾವ ಬೀರಿರೋ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರದ ದಿಗೂರು ನಿವಾಸಿ ಪಾಪ್ಕಾರ್ನ್ ವ್ಯಾಪಾರಿ ರಾಮಕೃಷ್ಣ ಅನ್ನೋರು ತೆಲಂಗಾಣದ ಹೈದರಾಬಾದ್ ಮೂಲದ
HKGN ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕರಾದ ಸೈಯದ್ ಅಬ್ದುಲ್ ರಜಾಕ್, ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ, ನಾಸಿರ್ ಅಹಮದ್ ಎಂಬ 3 ಸಹೋದರರಿಗೆ 1,89,00,000 ರೂಪಾಯಿ ಮೌಲ್ಯದ ಪಾಪ್ಕಾರ್ನ್ ಜೋಳವನ್ನು ಸರಬರಾಜು ಮಾಡಿದ್ದಾರೆ. ಹೈದರಾಬಾದ್ನ ವ್ಯಾಪಾರಿಗಳು ಖರೀದಿ ಮಾಡಿರುವ ಜೋಳದ ಹಣವನ್ನು ರಾಮಕೃಷ್ಣ ಅವರು ಕೊಟ್ಟಿಲ್ಲ. ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಗೆ ರಾಮಕೃಷ್ಣ ದೂರು ಕೊಟ್ಟಿದ್ದರು. ಆರೋಪಿ ಸಹೋದರರಲ್ಲಿ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ ಅವರನ್ನ ಬಂಧಿಸಿ PSI ರೆಡ್ಡಿ ವಿಚಾರಣೆ ಮಾಡಿದರು. ಅಕ್ಟೋಬರ್ 13ರಂದು PSIಗೆ ಕರೆ ಮಾಡಿರುವ ಸಚಿವ ಜಮೀರ್ ಆರೋಪಿಗೆ ಸಹಾಯ ಮಾಡುವಂತೆ ಹಾಗೂ ಹಣ ನೀಡೋದಕ್ಕೆ ಸಮಯಾವಕಾಶ ಕೊಡುವಂತೆ ಪ್ರಭಾವ ಬೀರಿರುವುದು ಈಗ ವಿವಾದಕ್ಕೆ ಕಾರಣ ಆಗಿದೆ. ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ರು ಹೇಳ್ತಾರ ತಗೊಂಡಿಲ್ಲ ಅವರು. ಒಂಚೂರು ಸಹಾಯ ಮಾಡಿದ್ರು. ಅಕ್ಬರ್, ನಾಸೀರ್, ಸದಾಮ್ ಅಂತ 3 ಜನ ಅಣ್ತಮ್ಮಂದ್ರು. 1.5 ವರ್ಷದಿಂದ ನನ್ನ ಹತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಇವಾಗ ಜಾಸ್ತಿ ಅಮೌಂಟ್ ಆಗ್ಬಿಟ್ಟಿದೆ. 1,89,00,000 ಐಟಮ್ ಹೋದ್ಮೇಲೆ ಆ ದುಡ್ಡನ್ನ ಎತ್ಕೊಂಡು ಹೋಗಿ ಎಲ್ಲೋ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಂತ ನನಗೆ ನಿನ್ನೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ICC ಮಹಿಳಾ ವಿಶ್ವಕಪ್ನಲ್ಲಿ ಭಾಗವಹಿಸೋದಕ್ಕೆ ಆಗಮಿಸಿರುವ ಆಸ್ಟ್ರೇಲಿಯಾದ 2 ಮಹಿಳಾ ಕ್ರಿಕೆಟಿಗರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ವ್ಯಕ್ತಿಯೊಬ್ಬ 2 ಕ್ರಿಕೆಟಿಗರನ್ನು ಹಿಂಬಾಲಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ನಿನ್ನೆ ಬೆಳಗ್ಗೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಕೆಫೆಯೊಂದಕ್ಕೆ ತಂಡ ಹೋಗ್ತಾ ಇದ್ದಾಗ ಖಜ್ರಾನಾ ರಸ್ತೆ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಕೊನೆಗೆ ಇದು ತುಂಬ ಒಬ್ಬನನ್ನು ಈಗ ಬಂಧಿಸಿದ್ದಾರೆ. ರಾಜು ಶುಕ್ಲಾ ಅವರೆಲ್ಲ ಪ್ರತಿಕ್ರಿಯಿಸಿ ಇದು ದುರದೃಷ್ಟಕರ, ಇನ್ಮೇಲೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ದೇಶದ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಮಾತಾಡಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಏನಾದರೂ ಯುದ್ಧ ಮಾಡಿದ್ರೆ ಸೋಲು ಖಚಿತ ಅಂತ ಅಮೆರಿಕದ ಮಾಜಿ CIA ಅಧಿಕಾರಿ ಕಿರಿಯಾಕೌ ಎಚ್ಚರಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಕಾಲ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಕಿರಿಯಾಕೌ ಪಾಕಿಸ್ತಾನ ಭಾರತೀಯರನ್ನು ಪ್ರಚೋದಿಸೋದನ್ನು ನಿಲ್ಲಿಸಲಿ, ಇಲ್ಲಾಂದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ, ಭಾರತದ ವಿರುದ್ಧ ಇವ್ರ ಕೈಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ದಾರೆ. RJD ನೇತೃತ್ವದ ಮಹಾಗಠಬಂಧನ್ ಸರ್ಕಾರ ರಚಿಸಿದರೆ ಬಿಹಾರದಲ್ಲಿ ರಾಜ್ಯದಲ್ಲಿ ಜಂಗಲ್ ರಾಜ್ ಮರುಕಳಿಸುತ್ತೆ. ಹಾಗಾಗಿ ಜನರು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಕ್ಕೆ ಮತ ಹಾಕಬೇಕು ಅಂತ ಕೇಂದ್ರ ಸಚಿವ ಅಮಿತ್ ಶಾ ಅವರು ಗುಡುಗಿದ್ದಾರೆ. ಬಿಹಾರದ ಖಗಾರಿಯಾದಲ್ಲಿ ಮಾತನಾಡಿದ ಅಮಿತ್ ಶಾ, NDA ಒಕ್ಕೂಟದ 5 ಪಕ್ಷಗಳು ಪಾಂಡವರಿದ್ದಂತೆ, ವಂಶ ಪಾರಂಪರ್ಯ ರಾಜಕೀಯಕ್ಕೆ ಅವಕಾಶ ಕೊಡಬೇಡಿ ಅಂತ ತೇಜಸ್ವಿ ರಾಹುಲ್ ವಿರುದ್ಧ ಎಲ್ಲ ಒಂದಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ.